ನಮಸ್ಕಾರ ವೀಕ್ಷಕರೇ. ಹೆಣ್ಣು ಮಗು ನಿಮ್ಮ ಮನೆಗೆ ಬರಲು ಅಂದರೆ ನಿಮ್ಮ ಮನೆಯಲ್ಲಿ ಜನನ ಆಗಲು ಕಾರಣವೇನು, ಇದರ ಹಿಂದಿನ ರಹಸ್ಯ ಏನು ಎಂದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಮ್ಮ ಮಾನಸ ಮಂದಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಸಪೋರ್ಟ್ ಮಾಡಿ. ಯಾವುದೇ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟುವುದು ಕೇವಲ ಒಂದು ಜೈವಿಕ ಕ್ರಿಯೆಯಲ್ಲ, ಅದು ಬ್ರಹ್ಮಾಂಡದ ಒಂದು ದೊಡ್ಡ ನಿರ್ಧಾರ. ಗರುಡ ಪುರಾಣದ ಪ್ರಕಾರ ಭಗವಂತ ಪ್ರತಿಯೊಬ್ಬರಿಗೂ ಹೆಣ್ಣು ಮಗುವನ್ನು ನೀಡುವುದಿಲ್ಲ. ಹಾಗಾದರೆ ಯಾವ ಪುಣ್ಯ ಮಾಡಿದವರಿಗೆ ಹೆಣ್ಣು ಮಗು ಜನಿಸುತ್ತದೆ? ಇದರ ಹಿಂದಿರುವ ಕಹಿ ಸತ್ಯವೇನು ಎಂದು ತಿಳಿಯಲು ವಿಡಿಯೋನ ಕೊನೆಯವರೆಗೂ ನೋಡಿ. ವೀಕ್ಷಕರೇ, ನೀವು ಪ್ರತಿ ಹೆಣ್ಣಿಗೆ ಗೌರವ ಕೊಡುವವರಾದರೆ ಚಾಟ್ ಬಾಕ್ಸ್ ಅಲ್ಲಿ ಹೆಣ್ಣು ಮಗಳು ನನ್ನ ವರದಾನ ಎಂದು ಬರೆಯಿರಿ. ವಿಡಿಯೋಗೆ ಒಂದು ದಯವಿಟ್ಟು ಲೈಕ್ ನೀಡಿ, ಆದಷ್ಟು ಶೇರ್ ಮಾಡಿ. ಗರುಡ ಪುರಾಣದ ಪ್ರಕಾರ ಹಿಂದಿನ ಜನ್ಮದ ಸಾಲ ಅಥವಾ ಋಣವನ್ನು ವಸೂಲಿ ಮಾಡಲು ಗಂಡು ಮಕ್ಕಳು ಜನಿಸುತ್ತಾರೆ. ಅವರು ತಂದೆಯ ಸಂಪತ್ತನ್ನು ಹಂಚಿಕೊಳ್ಳಲು ಮತ್ತು ಋಣ ತೀರಿಸಲು ಬರುತ್ತಾರೆ. ಆದರೆ ಹೆಣ್ಣು ಮಗು ಇದಕ್ಕೆ ವಿರುದ್ಧವಾಗಿ ಯಾರು ಹಿಂದಿನ ಜನ್ಮದಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿರುತ್ತಾರೋ, ಹಸಿದವರಿಗೆ ಅನ್ನ ನೀಡಿರುತ್ತಾರೋ ಅಂಥವರ ಮನೆಗೆ ಲಕ್ಷ್ಮಿ ಸ್ವರೂಪಿ ಹೆಣ್ಣು ಮಗು ಬರುತ್ತದೆ. ಅವಳು ನಿಮ್ಮಿಂದ ಏನನ್ನೂ ಪಡೆಯಲು ಬರುವುದಿಲ್ಲ, ಬದಲಾಗಿ ತನ್ನ ಪುಣ್ಯವನ್ನು ನಿಮಗೆ ನೀಡಲು ಬರುತ್ತಾಳೆ. ಸ್ನೇಹಿತರೆ, ನೀವು ನೋಡಿರಬಹುದು, ಹೆಣ್ಣು ಮಗು ಜನಿಸಿದ ತಕ್ಷಣ ಮನೆಯ ವಾತಾವರಣ ಬದಲಾಗುತ್ತದೆ. ಕಲ್ಲಾಗಿದ್ದ ತಂದೆಯ ಹೃದಯ ಮೇಣದಂತೆ ಕರಗುತ್ತದೆ. ಅವಳು ತನ್ನ ಪಾದಗಳಿಂದ ಮನೆಯ ವಾಸ್ತುದೋಷಗಳನ್ನು ಮತ್ತು ಬಡತನವನ್ನು ಹೋಗಲಾಡಿಸುತ್ತಾಳೆ. ಅನೇಕ ಕುಟುಂಬಗಳಲ್ಲಿ ಹೆಣ್ಣು ಮಗು ಹುಟ್ಟಿದ ಮೇಲೆಯೇ ತಂದೆ ತಾಯಿಯ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಂಡುಬರುವುದು ಇದಕ್ಕೆ ಸಾಕ್ಷಿಯಾಗಿದೆ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಆಡುತ್ತಿರುವ ಆ ಹೆಣ್ಣು ಮಗು ಹಿಂದಿನ ಜನ್ಮದಲ್ಲಿ ನಿಮ್ಮ ತಾಯಿಯೂ ಆಗಿದ್ದಿರಬಹುದು. ಅಂದು ನೀವು ಅವಳ ಸೇವೆಯನ್ನು ಸರಿಯಾಗಿ ಮಾಡದಿದ್ದರೆ ಆ ಅಪೂರ್ವ ಪ್ರೀತಿಯನ್ನು ಪೂರೈಸಲು ಅವಳು ಮಗಳಾಗಿ ಬಂದು ನಿಮ್ಮಿಂದ ಸೇವೆ ಪಡೆಯುತ್ತಾಳೆ. ಆತ್ಮಗಳು ಬದಲಾಗುವುದಿಲ್ಲ, ಕೇವಲ ಸಂಬಂಧಗಳು ಬದಲಾಗುತ್ತದೆ. ಹೆಣ್ಣು ಮಗುವನ್ನು ಹೊರೆಯೆಂದು ಭಾವಿಸುವುದು ಅಥವಾ ಅವಳ ಶಿಕ್ಷಣವನ್ನು ಕಡೆಗಣಿಸುವುದು ಆಧ್ಯಾತ್ಮಿಕವಾಗಿ ದೊಡ್ಡ ತಪ್ಪು. ಯಾವ ಮನೆಯಲ್ಲಿ ಹೆಣ್ಣು ಮಗಳ ಕಣ್ಣೀರು ಬೀಳುತ್ತದೋ ಅಲ್ಲಿಂದ ಲಕ್ಷ್ಮಿ ಶಾಶ್ವತವಾಗಿ ಹೊರನಡೆಯುತ್ತಾಳೆ. ಅವಳಿಗೆ ಉತ್ತಮ ಶಿಕ್ಷಣ ಮತ್ತು ಸ್ವತಂತ್ರ ನೀಡುವುದು ಪ್ರತಿಯೊಬ್ಬ ತಂದೆಯ ಧರ್ಮ ಆಗಿದೆ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಹೆಣ್ಣು ಮಗು ಇದ್ದರೆ ನೀವು ಅದೃಷ್ಟವಂತರು. ಅವಳನ್ನು ಗೌರವಿಸಿ, ಪ್ರೀತಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸಲ್ಲಿ ಮಗಳು ನನ್ನ ವರದಾನ ಎಂದು ಬರೆಯಿರಿ.